ನಾನೇ ಅಧ್ಯಕ್ಷ. ಅದಕ್ಕೆ ಎಲ್ಲ ಹಳ್ಳಿಯವರು ತಾಳಿಕೋಟೆಯವರು ಎಲ್ಲರೂ ಕೂಡ 43 ದಿವಸದಾಗ 500 ಕೋಟಿ ರೂಪಾಯಿದ್ದು ಸ್ಯಾಂಕ್ಷನ್ ಆಗೈತಿ ಸ್ಟೇಟ್ ಹೈವೇ ಆಗ್ಯದದು. ಅದಕ್ಕೆ ಈಗ 39 ದಿವಸ ಆಗ್ಯದನ, 39 ದಿವಸ. ಮತ್ತು ಇನ್ನೊಂದು 4 ದಿವಸ ಕುದುರ್ತೀವಿ. 43 ದಿವಸ ಮುಗಿದಿ, ಅದನ್ನು ಮುಗಿದಿ. ಅದಕ್ಕೆ ನೀವು ಅದ್ರ ಕ್ಯಾನ್ಸಲ್ ಆಗಲ್ತನ ಅನ್ಕೊಂಡು ನಾವು ಹೇಳೋದಿಲ್ಲ. ಅದು ಸ್ಯಾಂಕ್ಷನ್ ಮಾಡೋದಾದ್ರೆ ತಮ್ಗೆ ಲೇಟ್ ಆಗ್ಬೋದು ಅಂತ ಅಂದ್ರೆ ನಾವು ತಡ್ಕೋತೀವಿ. ಅದು ಇಮಿಡಿಯೇಟಾಗಿ ಕ್ಯಾನ್ಸಲ್ ಆಗುತ್ತೆ ಮೊದಲು. ಇದ್ರಾಗ ಒಣ ರಾಜಕೀಯ ಸರ್ ನಾವು ಮಾತಾಡೋದು. ಇವಾಗ ನಮ್ಗೆ ಗೊತ್ತದೆಲ್ಲ, ನೀವೇನು ರಾಜಕೀಯ ಇಲ್ಲ ಮಾಡಿ ಎಲ್ಲ ರಾಜಕೀಯ ಏನಿದ್ರಾಗ ಒಬ್ಬ ಶಾಸಕರ ಮಾತು ಕೇಳಿ ಏನು ಬೇಕಾದ್ರೆ ಮಾಡ್ತಾರೆ ಇಲ್ಲಿ. ಇದು ಹೆಂಗೆ ಇದು ಒಳ್ಳೆಯದು ಕೆಲಸ ಅಲ್ಲ ಇದು ಇದ್ರಿ ಸಾಹೇಬ. ಈಗ ಯಾರು ಇಲ್ಲಿ ಅಲ್ಲಿ ಹೊರಗಳು ತೊಗೊಂಡವರು ಯಾರಿಗಾರ ಚೀಫ್ ಮಿನಿಸ್ಟರ್ಗೆ ಯಾರಿಗಾರ ಹಿಡಿದುಕೊಳ್ಳಿ, ಯಾರಿಗಾರ ನೋಡಿಸ್ಬೋದು, ಯಾರಿಗಾರ ಮಾಫ್ ಮಾಡಕ್ಕೆ ಹೋಗೋದು, ಹಿಂಗೆ ಮಾಡ್ತಾರೆ. ಅಲ್ಲಿಂದ ಮಸ್ಕಾನೊಳಗೆ ಮನೆ ಮುಂದೆ ಹಾಕಿ ಬಿಸಿಲು ತೊಗೊಂಡ್ಬಂದಾರ ಪೊಲೀಸ್ ಡಿಪಾರ್ಟ್ಮೆಂಟ್. ಇದು ಯಾವ ಪದ್ಧತಿ ಇದು ಹೇಳಿ ಅಲ್ಲ. ಊರು ತುಂಬ ಉಸುಗಲ್ಲಿದೆ, ಊರು ತುಂಬ ಎಲ್ಲರ ಕಡೆ ಔಷಧಿದೆ. ಅದು ಯಾಕೆ ಮಾಡೋದಿಲ್ಲ? ಅಲ್ಲ ಮಸ್ಕಾನ ಅಡಿಗೆಲ್ಲ ಹೇಳ್ರಿ. ಈಗ ಮಸ್ಕಾನದಾಗ ಊರವರೇ ಅದ್ರಾಗ ಹೊಲ ಅಲ್ಲೊಂದು 8-10 ಮಂದಿ ಗ್ರೂಪ್ ಅದಾರು. ಆ ಗ್ರೂಪ್ನಾಗ ಎಲ್ಲರೂ ಅದಾರ. ಈ ಶಾಸಕರು ಅದಾರ ಅಂತ ಅವರೇ ಹೇಳ್ತಾರ, ನಾವು ಹೇಳಿಲ್ಲ. ಅವ್ರೇನು ಶಾಸಕರು ನಮ್ಮ ದೋಸ್ತರು, ಶಾಸಕರು ನಮ್ಮ ದೋಸ್ತರು ಅವರೇ ಹೇಳ್ತಾರ. ಶಾಸಕರು ಅದರ ಪಾರ್ಟ್ನರ್ ಇವ್ರು ಏನು ಮಾಡ್ತಾರಂತ ಹಿಂಗಂತಾರ. ಮತ್ತು ನಾವೇನು ಮಾಡ್ಬೇಕು ಹೇಳ್ತಾರ? ನಾವು ಅನಾಯಸವಾಗಿ ಮತ್ತು ಅನಿವಾರ್ಯವಾಗಿ ಈಗ ಒಟ್ಟಿನಲ್ಲಿ ಒಂದೇ ಒಂದು ಉದ್ದೇಶ ಅದ, ಅದು ಕ್ಯಾನ್ಸಲ್ ಆಗ್ಬೇಕು ಅನ್ನೋದು. ಹೋರಾಟ ಹಕ್ಕಿಗಳಿಗೆ ಸಾಕಷ್ಟು ತೊಂದರೆ ಆಗ್ಯಾವ. ನಾವು ನಿಮ್ಮ ಮುಂದೆ ಯಾವ ಹೇಳಲ್ಲ, ನಮ್ಮ ಹೋರಾಟ ನಾವು ಎಲ್ಲರ ಸಹಕಾರದಿಂದ ಅದು ಕಂಟಿನ್ಯೂ ಆಗ್ಯದ. ನಿಮ್ಮ ಒಂದು ನಮ್ಮ ಬೇಡಿಕೆಗೆ ಸ್ಪಂದನೆ ಕೊಟ್ಟರೆ ಅಂದ್ರೆ ನಾವು ಇವತ್ತೇನೋ ಅಂತು ಮಾಡಲಿಕ್ಕೂ ತಯಾರದು ಹೋರಾಟ. ಅದು ತಮ್ಮ ಮ್ಯಾಗೆ ಡಿಪೆಂಡ್ ಅದ. ದಯವಿಟ್ಟು ನಮಗೆ ಗೊತ್ತಿದೆ, ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಅಧಿಕಾರಿಗಳಿಗೆ ಅಧಿಕಾರ ಇದೆ, ಎಲ್ಲಿ ರಾಜಕೀಯವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ರು ಕೂಡ ತಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರೆಲ್ಲ ಇದ್ದೀರಾ, ನಿಮಗೆ ಗೊತ್ತಿರುವಂಥ ವಿಚಾರ. 1 ತಿಂಗಳಿಗಿಂತ ಹೆಚ್ಚಿಗೆ ತಾವು ಎಲ್ಲರೂ ಕೂಡ ಇಲ್ಲಿ ಧರಣಿ ಮಾಡಲಿಕ್ಕೆ ಕೂತ್ಕೊಳ್ತಾ ಇದ್ದೀರಲ್ಲ. ಈಗ ನಾವು ಒಂದು ಅಂದಾಜು ಟೈಮ್ ಲಿಮಿಟ್ ಹೇಳೋಣ. ಈಗ ಉದಾಹರಣೆಗೆ ಒಂದು 2 ತಿಂಗಳಿಗೆ ಒಳಗಡೆ ಈಗ ನಾವು ಎಷ್ಟು ಪ್ರಾಮಾಣಿಕದಿಂದ ಪ್ರಯತ್ನ ಮಾಡೋಣ, ಅದನ್ನು ಡೆಫಿನೆಟ್ಲಿ ನಾವು ಮಾಡೋಣ. ಈಗ ಏನೋ ಈಗಾಗಲೇ ನಾವು ಪ್ಲಾನ್ ಒಂದು ಸೈಡ್ನಲ್ಲಿ ಮಾಡಿದೇವಲ್ಲ, ಅಲ್ಲಿ ಕೆಲಸ ಪ್ರಾರಂಭ ಮಾಡುವುದಿಲ್ಲ. ನೆಕ್ಸ್ಟ್ 2 ತಿಂಗಳಿಗೆ ನಾವು ಅದನ್ನು ಸ್ಟಾಪ್ ಇಡೋಣ. ಸ್ಟಾಪ್ ಇಟ್ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಯಾಕಂದ್ರೆ ಈಗ ನಿಮಗೆ ಹೇಳ್ಬೇಕು, ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟು ಈಚೆ ನಾವು ಕಟ್ಟಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೋಖಾ ಕೊಟ್ಟಂಗನೆ. ಸೊ ತಮ್ಮ ಯಾವುದು ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು A to B, B to A ಅಂತ ಅಷ್ಟು ಸುಲಭವಾಗಿನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಯಾರು ಬೇಕಾದ್ರೂ ಜಮೀನನ್ನು ಕೊಡಬಹುದು, ಮರಳಿ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಸೆಸ್. ಅದೇ ನಾನು ಹೇಳ್ತಾ ಇದ್ದೇನೆ. ಜಮೀನಲ್ಲಿ ಸರ್ಕಾರ ಹೆಸರಿನಲ್ಲಿ ಇರಲಿ, ಅಲ್ಲಿ ಪ್ರಜಾಸೌಧಕ್ಕೆ ಅಂತ ಹೇಳಿ ಕಟ್ಟಡ ಅಂತದ್ದು ಈಗ ಸದ್ಯಕ್ಕೆ 2 ತಿಂಗಳ ಮಟ್ಟಕ್ಕೆ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನಲ್ಲ. 2 ತಿಂಗಳ ನಂತರ ಮತ್ತೆ ನೀವೆಲ್ಲ ಸೇರ್ಬೇಕು. ಈ 2 ತಿಂಗಳಲ್ಲಿ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. 2 ತಿಂಗಳ ಒಳಗಡೆ ಕೇಳಿ ಈಗ ಮಾತಾಡೋದು ಕೇಳಿ. ಈಗ 2 ತಿಂಗಳಿನಲ್ಲಿ ಅಂತಿಮ ಎಲ್ಲಾದ್ರೂ ಒಂದು ಕಡೆ ನಮಗೆ ಆಗ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ಈಗ PWD ಇಲಾಖೆಗೆ ನಾವು ಒಂದು ಪತ್ರವನ್ನು ಬರೆದು ಬಿಟ್ಟು ನಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಂತ ಹೇಳ್ತಾ ಇಲ್ಲ, ಪ್ರಯತ್ನವನ್ನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಮತ್ತು PWD ಜಮೀನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಪ್ರಯತ್ನ ಆಗಬೇಕು. ಎರಡೂ ಕೂಡ ಸತತವಾಗಿ ಆಗಬೇಕು. ಅದು ಅಧಿಕಾರಿಗಳ ಕಡೆಯಿಂದ ಏನಾಗ್ತದೆ ಆ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ರಾಜಕೀಯವಾಗಿ ಏನಾಗಬೇಕು, ರಾಜಕೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಯತ್ನಗಳು ಆಗಬೇಕು. ಇದೆರಡೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮಗೆ ಒಂದು ಸ್ಪಾಟ್ ಟಿಕೆಟ್ ಸಿಗ್ತದೆ. 4 ಏನು ಹೇಳಿದಿರಲ್ಲ, ಅದರಲ್ಲಿ ಟಾಪ್ 2 ಪ್ರಯಾರಿಟಿನಲ್ಲಿ ನೀವು ಪ್ರಯತ್ನ ಮಾಡಿದರೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಅಫಿಷಿಯಲಿ ಆ್ಯಂಡ್ ಪೊಲಿಟಿಕಲಿ ಅದನ್ನು ಮಾತಾಡಿ ಮಾಡಿಸುವಂಥದ್ದು ಆಗ್ಬೋದು. ಬಟ್ ದಟ್ ಶುಡ್ ಬಿ ಟೈಮ್ ಲಿಮಿಟ್. ಅಲ್ಲಿ ತನಕ ಈಗ ನಮಗೆ ಬಂದಿರುವಂಥ ಏನು ಪ್ರಾಜೆಕ್ಟ್ ಇದೆಯಲ್ಲ, ಈ ಬಂದಿರುವಂಥ ಪ್ರಾಜೆಕ್ಟನ್ನು ಲ್ಯಾಬ್ಸ್ ಮಾಡಿಸಿ ಸರ್ಕಾರಕ್ಕೆ ಅದನ್ನು ಮರಳಿ ಕೆಲಸೋದರಲ್ಲಿ ಏನು ಖುಷಿ ಇದೆ ಹೇಳಿ?
ಅವಾಗ ಯಾರ್ಯಾರು ಸಾಯ್ತಾರೋ ಯಾರು ಯಾರಿಗೆ ಹೊಡಿತೀರೋ ಗೊತ್ತಿಲ್ಲ ನಮ್ಗೆ ಅದು ಸಮಸ್ಯೆ ಬರ್ತಾವ. ಅದಕ್ಕೆ ದಯಮಾಡಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ವಿಷಯ ತಾಳಿಕೋಟೆ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿ ಈಗಾಗಲೇ ನಿಗದಿಪಡಿಸಿರುವ ಪ್ರಜಾಸೌಧ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯದ ಅನ್ವಯ ತಾಳಿಕೋಟೆ ತಾಲೂಕಿಗೆ ನೂತನವಾಗಿ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಲು ಸ್ಥಳ ಗುರುತಿಸಿದ್ದು ಅದು ತಾಳಿಕೋಟೆ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಮಲೇಶ್ವರ ಗ್ರಾಮದ ಹತ್ತಿರುವ ಸ್ಥಳವನ್ನು ನಿಗದಿಪಡಿಸಿದ್ದು ಸದರಿ ಸ್ಥಳವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ತಹಸೀಲ್ದಾರರ ಕುಟುಂಬಕ್ಕೆ ಹಾಗೂ ಅದರ ಸುತ್ತಮುತ್ತಲು 50-60 ಎಕರೆ ಜಾಗ ಶಾಸಕರ ಸಂಬಂಧಿಕರಿಗೆ ಸೇರಿದ ಜಮೀನಾಗಿದ್ದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಸದರಿ ಸ್ಥಳವು ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶದಲ್ಲಿದ್ದು ತಾಳಿಕೋಟೆ ತಾಲೂಕಿನ ಎಲ್ಲ ಗ್ರಾಮದ ರೈತರಿಗೆ, ವೃದ್ಧರಿಗೆ, ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಸುರಕ್ಷಿತವಲ್ಲದ ಸ್ಥಳವಾಗಿದ್ದರಿಂದ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಪಟ್ಟಣದಲ್ಲಿರುವ ಸರ್ಕಾರಿ ಜಮೀನುಗಳಲ್ಲಿ ಅಂದರೆ ಪ್ರವಾಸಿ ಮಂದಿರ, ಮುಫತ್ ಗೈರಾನ್, ಹಳೆ ಪುರಸಭೆ ಜಾಗ ಹಾಗೂ ಕೆಬಿ ಜಾಗ ಇದರಲ್ಲಿ ಯಾವುದಾದರೂ ಒಂದು ಸರ್ಕಾರಿ ಜಾಗೆಯಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ತಾಲೂಕಿನ ಜನಸಾಮಾನ್ಯರಿಗೆ ಅನುಕೂಲವಾಗುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 25/6/2026 ತಾಳಿಕೋಟೆ ನಾಗರಿಕರು ಸ್ವಯಂ ಪ್ರೇರಿತ ವಹಿವಾಟುಗಳನ್ನು ಸಂಪೂರ್ಣವಾಗಿ ಬಂದ್ ನೀಡಿ ಅಂದಿನಿಂದ ಇಲ್ಲಿವರೆಗೆ 39 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ತಾಲೂಕು ದಂಡಾಧಿಕಾರಿಗಳು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ಈ ಹೋರಾಟಕ್ಕೆ ಸ್ಪಂದಿಸದಿರುವುದು ತಾಲೂಕಿನ ಜನತೆಗೆ ಅತೀವ ನೋವು ತಂದಿದೆ. ಆದ ಕಾರಣ ದಯಾಮಯರಾದ ತಾವುಗಳು ಮೇಲೆ ತಿಳಿಸಿರುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಗುರುತಿಸುವ ಸ್ಥಳವನ್ನು ರದ್ದುಗೊಳಿಸಿ ತಾಳಿಕೋಟೆ ಪಟ್ಟಣದಲ್ಲೇ ಪ್ರಜಾಸೌಧ ನಿರ್ಮಿಸಬೇಕೆಂದು ತಮ್ಮಲ್ಲಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಅಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಬರ್ರಿ ವಿಜಯ್ ಸಿಂಗ್ ಮುಂದೆ ಬರ್ರಿ. ಟೈಮ್ ಕಾಯ್ಸಲ್ಲ ಮಸಾಲ ಕೊಡ್ತೀವಿ ಯಾಕಂದ್ರೆ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಬಂದಾಗ ನನ್ನ ಜಾಗದಲ್ಲಿ ಯಾರು ಏನ್ ಕಟ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ದರ್ ಆರ್ ಮಲ್ಟಿಪಲ್ ಕೋರ್ಟ್ ರೂಲಿಂಗ್ಸ್. ಕೆರೆ ಅಂತ ಅಲ್ಲಿ ಘೋಷಣೆ ಆದ್ರೆ ಸಾಕು, 6ನೇ ಅಂತರ ಘೋಷಣೆ ಆದ್ರೆ ಸಾಕು, ಅಲ್ಲಿ ಮರಗಿಡಗಳು ಇರ್ಬೇಕಂತ ಅಗತ್ಯ ಏನಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕು ಅದನ್ನಷ್ಟೇ ಮಾಡ್ಲಿಕ್ಕೆ ಆಗ್ತದೆ. ಮನಸ್ಸಿಗೆ ಬಂದಂಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಏನು ಒಂದು ವ್ಯಕ್ತಪಡಿಸಿದ್ರಲ್ಲ ಐಬಿ ಜಾಗದಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ, ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಅದು ಸರ್ಕಾರ ಹಂತದಲ್ಲಿ ಆಗ್ಬೇಕಂತ. ಅದು ಯಾವುದು ಈಗ ಒಂದು ಕೇಳಿ, ಈಗ ಹಿಂದಿನ ಕಾಲದಲ್ಲಿ ಆಗಿರುವಂತಹ ತಪ್ಪುಗಳನ್ನು ಉಲ್ಲೇಖ ಮಾಡಿ ಈಗಲೂ ತಪ್ಪು ಮಾಡಿ ಅಂತ ಹೇಳುವಂತದ್ದು ಶೋಭೆ ತರುವುದಲ್ಲ. ದಯವಿಟ್ಟು ಹೇಳ್ತಾನೆ ಕೇಳಿ. ನೋ ಉಪಯೋಗ ಇದೆಯೋ ಇಲ್ವೋ? ಕೆರೆ ಅನ್ನೋದ್ರ ಕೆರೆ. ಈಗ ಈ ಕೆರೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾನು ಡಿಬೇಟ್ ಮಾಡ್ತಾ ಇಲ್ಲ. ನಾವು ಐಡಿ ಕಳಿಸ್ತೀನಿ ಸರ್ಕಾರಕ್ಕೆ ಅಂದ್ರೆ ಧನ್ಯವಾದ, ಕೆಜಿ ಕಳಿಸ್ತೀನಿ ಅಂದ್ರೆ ಧನ್ಯವಾದ. ಆದ್ರೆ 204 ಅದು ಏನು ತಾತ್ಕಾಲಿಕ ಕೆರೆ ಅಂತದ, ಅದ್ರ ಬಗ್ಗೆ ತಾವು ಏನೂ ಹೇಳಿಲ್ಲ. 1-2 ನಿಮಿಷ ಅದ್ರ ಬಗ್ಗೆ ಸ್ಪಷ್ಟೀಕರಣ ಹೇಳ್ತೀನಿ. ಅಲ್ಲ ಸರ್, ಹೇಳಿ ಸರ್, ಈಗಾಗಲೇ ಅದನ್ನ ಕೆರೆ ಅಲ್ಲ ಸರ್, ಅದು ನೋಡಿ ಸರ್, ಗೊತ್ತಾಗ ನೋಡ್ರಿ. ಅದು 1 ನಿಮಿಷ ಸರ್ ಹೇಳ್ತೀನಿ. ಈಗಾಗಲೇ 2016-17ರಲ್ಲಿ ಸನ್ಮಾನ್ಯ ತಹಸೀಲ್ದಾರ್ ಅದು ಯಾವುದೇ ಡಿಪಾರ್ಟ್ಮೆಂಟ್ನಾಗ ಕೆರೆ ಇಲ್ಲ ಅಂತ ರಿಕಾರ್ಡ್ ಕೊಟ್ಟಿದ್ದಾರೆ. ಆ ಪ್ರಕಾರ AC ಅವರು ಕೊಟ್ಟಿದ್ದಾರೆ.
ಆ ಪ್ರಕಾರ DC ಅವರು ಎಲ್ಲ ಇಲಾಖೆಗಳ NOC ಪಡ್ಕೊಂಡು ಅದನ್ನು 90 ದಿವಸಗಳ ಒಂದು ಪ್ರಕಟಣೆ ಗೆಜೆಟ್ ನೋಟಿಫಿಕೇಶನ್ ಅಥವಾ ಪತ್ರಿಕಾ ಪ್ರಕಟಣೆ ಮಾಡ್ಯಾರ. ಯಾವ ತಕರಾರು ಬಂದಿಲ್ಲ ಅಲ್ಲಿ ಮಾಡಲಿಕ್ಕೆ. ಮತ್ತು ಈಗಾಗಲೇ ಯಾವ ಡಿಪಾರ್ಟ್ಮೆಂಟ್ನಾಗೂ ಜಿಲ್ಲಾ ಪಂಚಾಯತ್ಗಳಿಗೂ ಕೆರೆ ಅಂತ ಹಾಕಲಿಲ್ಲ, ಮತ್ತು ಸಣ್ಣ ನೀರಾವರಿ ಇಲಾಖೆಗೂ ಕೆರೆ ಅಂತ ಎಲ್ಲಿ ದಾಖಲಿಲ್ಲ. ಏನೋ ಒಂದು ಸ್ವಲ್ಪ ತೆಗ್ಗ ಪ್ರದೇಶ ಇದ್ದಿದ್ದ ಆ ನೀರು ಹರಿದು ಬರೋದ್ರಿಂದ ಬಾಯಿಯಿಂದ ಬಾಯಿಗೆ ಅದು ಕೆರೆ 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 ಅಂತ ಆಗಿರ್ತಾರೆ. 11 ಎಕರೆ ಇರೋದ್ರಿಂದ ಎಲ್ಲ ಇವನ್ ಕೋರ್ಟ್ ಹಿಡಿದು ಅದೇ ಎಲ್ಲ ಆಫೀಸ್ಗಳು ಅಲ್ಲಿ ಆಗಿ ಇನ್ನೂ 2-3-4 ಎಕರೆ ಉಳಿತಾವು. ನಾಳೆ ಜನವರಿ 26 ಆಗಸ್ಟ್ 15 4,000 ಮಕ್ಕಳು ಕೂಡ್ಲಿಕ್ಕೂ ಜಾಗ ಸಾಲ್ತದೆ ಸರ್. ದಯವಿಟ್ಟು ಅದು ಕೆರೆ ಕೆರೆ ಅನ್ನೋದು ಎಲ್ಲ ತಲೆ ಒಳಗೆ ಕುಂತ್ಬಿಟ್ಟದೆ. ಹಿಂಗಾಗಿ ಅದು ಮತ್ತು ಅದು ಎಲ್ಲ ದಾಖಲೆಗಳನ್ನು ನಿಮ್ಗೆ ಹಚ್ಚಿ ನೋಡ್ಕೊಡಿ ಸರ್. ಎಲ್ಲರೂ SCR ಕೊಟ್ಟಾರ, DC ಅವ್ರು ಕೊಟ್ಟಾರೆ, ತಹಸೀಲ್ದಾರ್ ಕೊಟ್ಟಾರ, ಕಂದಾಯ ಇಲಾಖೆ ಎಲ್ಲರೂ ಕೊಟ್ಟಾರೆ ಸರ್ ಬಗ್ಗೆ ಅದು ಕೊಟ್ಟ. ಅದು ಮಾಲಕರ ಕಾಲಮ್ನಾಗ ಮಫತ್ ಗೈರಾಣ ಅಂತ ಸರ್. ಅದು ಏನೋ ತಪ್ಪು ಕಲ್ಪನೆಯಿಂದ ಕುಂತದಂತೂ ಅವರೇ ಒಪ್ಪಿಕೊಂಡ. ಮತ್ತು ಅದನ್ನು ತೆಗೆದು ನಾವು ವಿಕಾಸಸೌಧ ಮಿನಿ ವಿಧಾನಸೌಧ ಮಾಡಬೇಕಂತೂ ಪ್ರಪೋಸಲ್ ಹೋಗ್ಯಾರ ಸರ್. ದಯವಿಟ್ಟು ಅದ್ರ ಬಗ್ಗೆ ಅದರ ಗಮನ ಕೊಡಿ. ಇದಿಲ್ಲೇ ನಿಮಗೆ ಆಗ್ತಿದ್ದಿಲ್ಲ ಅಂದ್ರೂ ಬಿಡ್ರಿ, ಅದನ್ನು ಒಂದು ಡಿಪಾರ್ಟ್ಮೆಂಟ್ ಆಗ್ತಿದ್ರು ಬಿಡ್ರಿ. ಇದುವರೆಗೆ ನಿಮ್ಮ ಕೈಯಾಗ ಅದ ಸರ್. ಅದಕ್ಕೆ ನೋಡಿ ಸರ್, ಈಗ 2 ತಿಂಗಳು ಟೈಮ್ ಕೊಡ್ತಾರೆ ಅವರು. ಮುಂದೆ ಏನು ಮಾಡ್ತಾರೆ, ಗೌರ್ಮೆಂಟ್ ದುಡ್ಡು ಕೆಲಸ ಕೊಟ್ಟು ಒಂದು ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡೋದು ಇನ್ನು ಮತ್ತು ಅದೇ ಇದನ್ನೇ ಹೋರಾಟನೇ ಮಾಡೋದ ಕ್ಯಾನ್ಸಲ್ ಆದರೆ ನಮ್ಗೆ ಹೋರಾಟ ಇಲ್ಲ ಅಂತ ಇಲ್ಲ. ಅವ್ರು ಹೋರಾಟ ಅದು ಕ್ಯಾನ್ಸಲ್ ಆಗಬೇಕು. ನಮ್ಗೆ ಆರ್ಡರ್ ಕಾಪಿ ಕೊಡ್ತೀವಿ, ಮುಂದೆ ಹೋಗ್ತೀವಿ, ಎಲ್ಲಿ ಪ್ರಯತ್ನ ಮಾಡ್ತೀವಿ. ನಾವು ನಿಮ್ಮ ಜೊತೆ ಪ್ರಯತ್ನ ಮಾಡ್ತೀವಿ. ನಮಗೂ ಬರ್ತಾರೆ. ನಾನು ಮುನ್ಸಿಪಾಲಿಟಿ ಮೈಕ್ ಕೊಡ್ರಿ, ಮೈಕ್ ಕೊಡ್ರಿ ಸರ್. ಅದಕ್ಕೆ ನಾವು ನೀವು 2 ತಿಂಗಳ ಅವಧಿ ಕೊಡೋದ್ರಿಲ್ಲ, ಅದು ಕ್ಯಾನ್ಸಲ್ ಆಗಬೇಕು ಅಂತ ನಾವು ಹೇಳೋದಿಲ್ಲ. ಎಲ್ಲ ಒಪ್ಪಿದ್ದೀರಾ? ಒಪ್ಪಿಟ್ಟು ಇಲ್ಲ ಅಂತ ಪ್ರಯೋಜನ ಕೊಡೋದು. ಒಂದು ವಿಷಯ ದಾದಾ ಒಂದು ವಿಷಯ ನಮ್ಮ ಮನವಿಗೆ ಸ್ಪಂದಿಸಿ ಆ ಜಾಗ ರದ್ದು ಮಾಡಿ ಮುಂದಿನ 5 ಜಾಗವನ್ನು ಸರ್ಕಾರಕ್ಕೆ ನಾನು ಶಿಫಾರಸು ಮಾಡ್ತೀನಿ ಅಂತ ಕಮಿಟಿಗೆ ಮಾತು ಕೊಟ್ಟಿದ್ದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು. ಅದೇ ರೀತಿ ನಾಳೆ ದಿನ ತುಮಕಿ ಗ್ರಾಮಸ್ಥರು ನಾವು ಫಸ್ಟ್ ಪ್ರಿಫರೆನ್ಸ್ ID ಕೊಡಿ. ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ID ಕೊಟ್ರೆ ಇಲ್ಲೇ ಇಳಿತಾರೆ ಸರ್, ಇಲ್ಲೇ ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಇವತ್ತು ಸರ್ 8 ರೂಪಾಯಿಲಿಂದ ತಾಳಿಕೋಟಿಗೆ ಬರ್ತಾರೆ. ಇಲ್ಲಿಂದ ಅವ್ರು 100 ರೂಪಾಯಿ 50 ರೂಪಾಯಿ ಆಟೋಕ್ಕೆ ಹೋಗ್ಬೇಕು ಸರ್. ಮತ್ತು ಅಲ್ಲಿಂದ ಅದು 800 ಮೀಟ್ರ್ ಒಳಗೆ ಸರ್, ರೋಡ್ಗೇನು ಇಲ್ರಿ. ಅದು ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲ ಗೊತ್ತದ, ಅದು ನೀವು ತಿಳ್ಕೊಳ್ತಾರೆ. ದಯವಿಟ್ಟು ಈ ಕೂಡಲೇ ಅದು ರದ್ದು ಮಾಡಬೇಕಂತ ನಮ್ಮಲ್ಲಿ ವಿನಂತಿಸಿ ನಮಗೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿ. ಎಲ್ಲರಿಗೂ ನಮಸ್ಕಾರ. ತಾಳಿಕೋಟೆ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಒಂದು ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಮೋರ್ ದ್ಯಾನ್ 1 ತಿಂಗಳು ಇಲ್ಲಿ ಒಂದು ಧರಣಿಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀರಾ. ಸೊ ತಮ್ಮ ಬೇಡಿಕೆಗಳೇನಿದೆ ಎಲ್ಲ ಹಿಂದೇನೂ ಕೂಡ ಚರ್ಚೆಗಳಾಗಿದೆ, ಎಲ್ಲಿ ಮಾಡಬೇಕು. ಯಾಕೆಂದರೆ ಈಗ ಬೆಳೀತಾ ಬರುವಂತಹ ಒಂದು ತಾಲೂಕುಗಳಲ್ಲಿ ತಾಳಿಕೋಟೆ ಏನೋ ತಾಲೂಕು ಕೂಡ ಒಂದು. ಇಲ್ಲಿ ಜನರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಜಾಗವನ್ನು ಆಯ್ಕೆ ಮಾಡುವಂಥರ ಸಲುವಾಗಿ ಹಿಂದೇನು ಚರ್ಚೆಗಳಾಗಿ 1-2-3 ಸ್ಪಾಟ್ಗಳು ಫೈನಲೈಸ್ ಆಗುವಾಗ ಅದನ್ನು ಈಗ ಒಂದು ಕಡೆ ಫೈನಲೈಸ್ ಆಗಿದೆ. ಅದಕ್ಕೆ ವಿರುದ್ಧವಾಗಿ ತಾವೆಲ್ಲರೂ ದೂರ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಧರಣಿಗೆ ಕೂತಿದ್ದೀರಾ. ಈಗ ನಾನು ಮಾತಾಡ್ತೇನೆ.
ಸೊ ಈಗ ಈಗ ತಮಗೆಲ್ಲರಿಗೂ ಗೊತ್ತಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯನ್ನು ಸರಿ ಮಾಡಿಸ್ಕೊಳ್ಳಿಕ್ಕೂ ಅವಕಾಶಗಳಿರ್ತದೆ. ಈಗ ಏನು ಅಲ್ಲಿ ಒಂದು ಜಾಗ ಐಡೆಂಟಿಫೈ ಮಾಡಿದಾರಲ್ಲ, ಅದಕ್ಕಿಂತ ಇಲ್ಲಿ PWD ಜಾಗ ಕೊಡುವಂಥದ್ದು ಸೂಕ್ತ ಅಂತ ತಮ್ಮೆಲ್ಲರದು ಅಭಿಪ್ರಾಯ ಇದೆ. ಊರು ಒಳಗಡೆ ಆಗ್ತದೆ, ಸಮೀಪ ಆಗ್ತದೆ, ಜನರಿಗೂ ಅನುಕೂಲ ಆಗ್ತದೆ, ಹೋಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದೀರಾ. ನಿಮಗೆ ಒಂದು ವಿಚಾರವನ್ನು ಹೇಳ್ತೇನೆ, ಅದು ಸರ್ಕಾರಿ ಜಮೀನೇ. ಯಾಕೆಂದ್ರೆ ಸರ್ಕಾರದಲ್ಲಿ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಇಲಾಖೆಗಳು ಬೇರೆ ಬೇರೆ ಇರ್ತವೆ. ಸಾಮಾನ್ಯವಾಗಿ ಕಂದಾಯ ಇಲಾಖೆ, ಮಾತೃ ಇಲಾಖೆ ಅಂತ ಹೇಳಿ ನಾವು ಎಲ್ಲ ಇಲಾಖೆಗಳಿಗೂ ಜಮೀನು ಕೊಡುವಂತ ಇಲಾಖೆ ಆಗ್ತೇವೆ. ಸ್ಮಶಾನಕ್ಕೆ ಇರಬಹುದು, ಹಾಸ್ಟೆಲ್ಗಳಿಗೆ, ಆಸ್ಪತ್ರೆಗಳಿಗೆ, ಯಾವ ಇಲಾಖೆನವರು ಕಂದಾಯ ಇಲಾಖೆಗೆ ಜಮೀನನ್ನು ಕೊಡುವಂತ ಪದ್ಧತಿ ಎಲ್ಲೂ ಕೂಡ ಮಾಡಿಸ್ಕೊಂಡಿಲ್ಲ. ಕಂದಾಯ ಇಲಾಖೆಯಿಂದನೇ ಎಲ್ಲರೂ ಕೂಡ ಜಮೀನನ್ನು ತಗೊಳ್ಳುವಂಥದ್ದು ಇರುತ್ತದೆ. ಯಾಕೆಂದ್ರೆ ಹಿಂದಿನಿಂದನೂ ಕರ್ನಾಟಕ ಭೂ ಕಂದಾಯ ಕಾಯ್ದೆಯಲ್ಲಿ ಅವಕಾಶಗಳಿರುವಂಥದ್ದು ಕಂದಾಯ ಇಲಾಖೆಗೆ. ನಿಮಗೂ ಕೂಡ ಅದೆಲ್ಲರೂ ತಿಳುವಳಿಕೆ ಇರಬಹುದು. ಆಸ್ಪತ್ರೆ, ಅಂಗನವಾಡಿ, ಶಾಲೆ, ಸ್ಮಶಾನ, ಹಾಸ್ಟೆಲ್ಗಳು ಎಲ್ಲವಕ್ಕೂ ಕೂಡ PWD ಜಾಗ ಅಂತ ಹೇಳಿದ್ರೆ PWD ಜಮೀನನ್ನು PWD ನಾವು ನಮ್ಮ ಅಧೀನದಲ್ಲಿ ಇದ್ದ ತಕ್ಷಣ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿ ಆದೇಶ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಅನುಕೂಲತೆ ಇದ್ರೂ ಕೂಡ ಅದನ್ನು ಸರ್ಕಾರ ಮಟ್ಟಕ್ಕೆ ಅದನ್ನು ನಾವು ತರಿಸಬೇಕಾಗ್ತದೆ. ಯಾಕೆಂದ್ರೆ ಒಂದು ನಿಮಗೆಲ್ಲರಿಗೂ ಗೊತ್ತಿರಲಿ, ಕಂದಾಯ ಇಲಾಖೆಗೆ ಸೇರಿದ ಜಮೀನಾಗಿದ್ದರೆ 10 ಎಕರೆ ತನಕನೂ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆ. ಬೇರೆ ಇಲಾಖೆಗಳಿಗೆ, ಸರ್ಕಾರಿ ಉದ್ದೇಶಗಳಿಗೆ ಕೊಡುವಂಥದ್ದು ನಮಗೇನೆ ಅಧಿಕಾರ ಇದೆ. ಯಾರು ಕೇಳುವಂತ ಅಗತ್ಯ ಇಲ್ಲ, ಸೀದಾ ನಾನೇ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ. ಬೇರೆ ಇಲಾಖೆ ಜಮೀನು, ಉದಾಹರಣೆಗೆ ಆರೋಗ್ಯ ಇಲಾಖೆ ತಿಳ್ಕೊಳ್ಳೋಣ, ಅವ್ರ ಹತ್ರ ಒಂದು ಜಮೀನಿದೆ. ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲೆಗಳಲ್ಲಿ ದೊಡ್ಡ ಗ್ರೌಂಡ್ ಇರ್ತದೆ. ಇವೆಲ್ಲ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟ ಜಮೀನು. ಜಿಲ್ಲಾಧಿಕಾರಿಗಳಿಗೆ ಬೇರೆ ಇಲಾಖೆ ಜಮೀನನ್ನು ತಗೊಂಡು ಇನ್ನೊಂದು ಇಲಾಖೆಗೆ, ಮತ್ತೊಂದು ಇಲಾಖೆಗೆ ಸೀದಾ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶಗಳಿರೋದಿಲ್ಲ. ಇಷ್ಟೊತ್ತಿಗೆ ಅದು ಅವಕಾಶ ಅಂತ ಇದ್ರೆ ನಾನಂತೂ ಮಾಡಿ ಬಿಟ್ಟಿರ್ತೇನೆ. ಆದರೂ ಕೂಡ ಈ PWD ಜಮೀನು ಇರಬಹುದು, KEB, ನೆಕ್ಸ್ಟ್ ಆಪ್ಷನ್ KEB ದಲ್ಲಿ ಇರುವಂತ ಜಮೀನು ತಾವು ಕೇಳಿದ್ರೆ, KEB ಕೂಡ ಒಂದು ಎಲೆಕ್ಟ್ರಿಸಿಟಿ, ವಿದ್ಯುತ್ ಕಂಪನಿ ಆಗಿರ್ತದೆ. ಅವು ಇಂಧನ ಇಲಾಖೆ ಕೆಳಗಡೆ ಬರುವಂತದ್ದು. ಅವ್ರು 1 ಇಂಚು ಜಮೀನು ಅವರು ಬೇರೆ ಇಲಾಖೆನವರು ಕಂದಾಯ ಇಲಾಖೆಗೆ ಕೊಡಬೇಕಂತ ಕೇಳಿದ್ರು ಕೂಡ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆಗಬೇಕಾಗಿರುವಂತ ವಿಚಾರ ಆಗಿದೆ. ಆದರೂ ಇಲ್ಲಿ ಮಾಡಿದ್ರೆ ಈ ಭಾಗದ, ಈ ತಾಲೂಕಿನ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂತ ಮಾತುಗಳನ್ನು ತಾವೆಲ್ಲರೂ ವ್ಯಕ್ತಪಡಿಸಿದ್ರ, ಅದಕ್ಕೆ ನಾನು ಗೌರವವನ್ನು ಕೊಡ್ತೇನೆ. ಫಸ್ಟ್ ಆಫ್ ಆಲ್ ತಮ್ಮ ನ್ಯಾಯಯುತ ಬೇಡಿಕೆಗೆ ಇಲ್ಲೇ ಮಾಡಿದ್ರೆ ಜನರಿಗೆ ಅನುಕೂಲ ಆಗುವಂಥದ್ದು ಅನ್ನುವಂಥದ್ರಲ್ಲಿ ಏನು ಎರಡು ಮಾತಲ್ಲ. ಯಾಕೆಂದ್ರೆ ಸಿಟಿ ಒಳಗಡೆ ಬಂದ್ರೆ ನಿಮಗೆ ಹೋಗಿ ಬರ್ಲಿಕ್ಕೇನು ಅನುಕೂಲ ಆಗ್ತದೆ, ಇಲ್ಲಿಂದ ಖರ್ಚು ಮಾಡಿಕೊಂಡು ದೂರ ಹೋಗೋದಾದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಯಾರು ಕೂಡ ಈ ಮಾತನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲಿರುವಂತ ಜಮೀನಿನಲ್ಲಿ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಅದು ಜಿಲ್ಲಾ ಮಟ್ಟದಲ್ಲಿ ಆಗುವಂತದ್ದಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ಅದನ್ನು ನಾವು ಮನವಿಯನ್ನು ನಾನು ಸಲ್ಲಿಸಬೇಕಾಗ್ತದೆ. ಯಾಕೆಂದ್ರೆ ನಿಮಗೂ ಗೊತ್ತಿರಬೇಕು, ಹೋರಾಟದಲ್ಲಿ ಈಗ ಯಾರಿಗೆ ಏನು ಅಧಿಕಾರ ಇದೆ ಅಂತ, ಅಧಿಕಾರ ಇಟ್ಟುಕೊಂಡು ಅದನ್ನು ಮಾಡ್ತಾ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಕೂಡ ಇರಬಾರದು ಅಂತ ಹೇಳಿ ಈ ಸ್ಪಷ್ಟನೆಯನ್ನು ನಿಮಗೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ಹೊಸದಾಗಿ ಇರುವಂತ ಎಲ್ಲಾ ತಾಲೂಕುಗಳಿಗೂ ಕೂಡ ಪ್ರಜಾಸೌಧ ಕಟ್ಟಡ ನಿರ್ಮಾಣ ಆಗಬೇಕಂತ ಹೇಳಿ ಕಂದಾಯ ಇಲಾಖೆಯಿಂದ ಒಂದು ಟೈಪ್ ಡಿಸೈನ್ ಅನ್ನು ಮಾಡಿ ಎಲ್ಲಾ ಕಡೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದು ಇದೆ. ನಮ್ಮ ಜಿಲ್ಲೆಯಲ್ಲೇ ಬೇರೆ ಬೇರೆ ತಾಲೂಕುಗಳಲ್ಲಿ, ಹೊಸ ತಾಲೂಕುಗಳಲ್ಲಿ ಅಲ್ಮೇಲ್ ಇರಬಹುದು, ಚಡ್ಚಣ ಇರಬಹುದು, ದೇವರಿಪ್ಪರಿಗೆ ಇರಬಹುದು, ಈ ಎಲ್ಲ ಕಡೆಯನ್ನು ಕೂಡ ಹೊಸ ತಾಲೂಕು ಪ್ರಜಾಸೌಧಗಳ ಕಟ್ಟಡಗಳು ಅನುಮೋದನೆಯಾಗಿ ಈಗ ಟೆಂಡರ್ ಕರೆದು ಅಲ್ಲಿ ಪ್ರಾರಂಭ ಹಂತದಲ್ಲಿ ಇದಾವೆ, ಕೆಲವು ಮುಕ್ತಾಯ ಹಂತಕ್ಕೂ ಕೂಡ ಬಂದಿದ್ದಾವೆ. ಸೊ ಈ ರೀತಿ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಬೇರೆ ತಾಲೂಕುಗಳಿವೆ. ಇನ್ನೂ ತಾಳಿಕೋಟೆ ತಾಲೂಕಿನಲ್ಲಿ ಕೆಲಸ ಪ್ರಾರಂಭ ಆಗಿರುವುದಿಲ್ಲ. ಅದು ಒಂದು ದುಃಖದ ಸಂಗತಿನೇ. ಯಾಕಂದ್ರೆ ಇಷ್ಟೊತ್ತಿಗೆ ಅದು ಒಂದು ಹಂತಕ್ಕೆ ಬಂದಿದ್ದರೆ ಈ ಊರಿನ ಒಂದು ಡೆವಲಪ್ಮೆಂಟ್ಗೆ ಅನುಕೂಲ ಆಗ್ತಾ ಇದೆ. ಯಾಕೆಂದ್ರೆ ಬೇರೆ ವಿವಿಧ ತಾಲೂಕು ಕಚೇರಿಗಳಿಗೂ ಕೂಡ ಅವಕಾಶಗಳಲ್ಲೂ ಇಲ್ಲ. ತಹಸೀಲ್ದಾರ್ ಕಚೇರಿ ಬಂದ್ರೆ ಬಾಕಿ ಉಳಿದ ಕಚೇರಿಗಳೆಲ್ಲ ಸುತ್ತಮುತ್ತ ಅಲ್ಲಿ ಬರ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥದ್ದು ಇರ್ತದೆ. ಒಂದು ನೋಡಲ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇಲ್ಲಿ ಅಭಿವೃದ್ಧಿ ಆಗ್ತದೆ, ತದನಂತರ ಎಲ್ಲವೂ ಕೂಡ ಕಚೇರಿಗಳು ಬರ್ತದೆ ಅಂತ ಹೇಳ್ಬಿಟ್ಟು. ಸೊ ಇದು ಲ್ಯಾಪ್ಸಬಲ್ ಅಮೌಂಟ್ ಕೂಡ ಇರ್ತದೆ, ಅದನ್ನ ನೀವು ನೆನಪಿಟ್ಕೋಬೇಕು. ಇದು ಒಂದು ಟೈಮ್ ಬೌಂಡ್ ಆಕ್ಟಿವಿಟಿ ಇರ್ತದೆ. ಅದು ನಿಮಗೆ ಒಂದು ಆರ್ಥಿಕ ವರ್ಷದ ಕೊನೆಯಲ್ಲಿ ಏನು ನಮಗೆ ಖರ್ಚಾಗದೆ ಉಳಿದಿರುವಂತಹ ಅಮೌಂಟ್ ಅನ್ನು ಸರ್ಕಾರ ಹಿಂದಕ್ಕೆ ತಗೊಳ್ಳುವಂತಹ ಪರಿಸ್ಥಿತಿಯನ್ನು ಕೂಡ ಇರ್ತದೆ. ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತಹ ಅವಕಾಶವನ್ನು ನಾವು ಯಾವುದು ಕಾರಣಕ್ಕೂ ನಾವು ಕಳ್ಕೊಂಡ್ಬಿಡಬಾರದು. ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಈಗ ತಾವು ಎಲ್ಲರೂ ಈಗ ಐಡೆಂಟಿಫೈ ಮಾಡಿ ಈಗ ಆಯ್ಕೆ ಮಾಡಿರುವಂತಹ ಜಮೀನಲ್ಲಿ ಕಟ್ಟುವುದು ಬೇಡ ಅಂತ ಹೇಳಿದ್ದೀರಾ.
ಅಲ್ಲಿ ಈಗ PWD ಜಮೀನಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಅದನ್ನು ಮಂಜೂರಿ ಮಾಡಿಕೊಡಬೇಕಂತ ತಮ್ಮ ಮನವಿ ಏನಿದೆ ಅದನ್ನು ತಾವು ಹಿಂದೆ ಈಗ ಕೈನಲ್ಲಿ ಮನವಿ ಇಟ್ಕೊಂಡಿದ್ರೆ ಅದನ್ನು ನಾನು ಈ ವೇದಿಕೆ ಮುಖಾಂತರ ಸ್ವೀಕಾರ ಮಾಡ್ತೇನೆ. ಅದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ನನ್ನಿಂದ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಇದರಲ್ಲಿ ಇರುವಂತಹ ಎಲ್ಲ ಸಾಧಕಗಳನ್ನು ಕೂಡ ಉಲ್ಲೇಖ ಮಾಡಿ ಇಲ್ಲಿ ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನೋದನ್ನು ಕೂಡ ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟೇ ನಾನು ನಿಮಗೆ ಹೇಳಲಿಕ್ಕೆ ಆಗ್ತದೆ, ಅದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ನಿರೀಕ್ಷೆ ಜಾಸ್ತಿ ಇರ್ತದೆ, ನಿಮ್ಮ ನಿರೀಕ್ಷೆ ಅಷ್ಟು ಕೆಲಸ ಮಾಡ್ಬೇಕಂತ ಆಸಕ್ತಿನೂ ಕೂಡ ನನಗೆ ಇರ್ತದೆ. ಆದರೆ ದರ್ ಇಸ್ ಎ ಲಿಮಿಟ್. ಈಗ ನಾನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟರೆ ನಾಳೆನು ನಿಮ್ಮ ಮತ್ತೆ ಕೇಳ್ತೀರಾ, ನೀವು ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇಷ್ಟು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರುವಂತದ್ದು. ಇದನ್ನು ಖಂಡಿತವಾಗಿ ಶಿಫಾರಸು ಮಾಡಿ ಇಲ್ಲಿ ಇರುವಂತಹ ಅನುಕೂಲತೆಗಳು ಏನಿದೆ, ಪಾಸಿಟಿವ್ ಪಾಯಿಂಟ್ಸ್ ತಾವು ಏನೇನೆಲ್ಲ ಹೇಳಿದಾರೆ ಎಲ್ಲವನ್ನೂ ಉಲ್ಲೇಖ ಮಾಡಿ ನಾನು PWD ಇಲಾಖೆಗೆ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಜೊತೆಗೆ KEB-ಗೂ ಕಳಿಸ್ಕೊಡ್ತೇನೆ. ಸೆಕೆಂಡ್ ಆಪ್ಷನ್ ನಿಮಗೆ ಇರುವಂತದ್ದು KEB, ಅದು ಇಂಧನ ಇಲಾಖೆಗೆ ಬರ್ತದೆ. ಇಂಧನ ಇಲಾಖೆಗೆ ಕೂಡ ಒಂದು ಪ್ರಸ್ತಾವನೆಯನ್ನು ನಾನು ಕಳಿಸ್ಕೊಡ್ತೇನೆ. ಕಳಿಸ್ಕೊಟ್ಟಿದ ನಂತರ ತಮ್ಮ ಹೋರಾಟದ ಸಮಿತಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಹೋರಾಟ ಸಮಿತಿ ಮಾಡಿರುವಂತ ಉದ್ದೇಶ ಬರೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾತ್ರ ನಿಮ್ಮ ಒಂದು ಉದ್ದೇಶವನ್ನು ಹೇಳಿದ್ರೆ ಸಾಕಾಗುವುದಿಲ್ಲ. ನಮ್ಮಿಂದ ಪ್ರಸ್ತಾವನೆ ಹೋಗಿದ ನಂತರನೂ ಕೂಡ ತಾವು ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ. ನಾವು ಕೂಡ ಸರ್ಕಾರಕ್ಕೆ ಫಾಲೋ ಅಪ್ ಮಾಡ್ತೇವೆ. ತಾವು ಕೂಡ ಈ ರೀತಿ ನಾನಾ ಒಂದು ಬೇಡಿಕೆಗಳು ಇಟ್ಕೊಂಡು ನಾನಾ ಸಮಿತಿಗಳು ಈ ಹಿಂದೆ ಯಶಸ್ವಿಯಾಗಿ ಸರ್ಕಾರ ಮಟ್ಟದಲ್ಲಿ ತಮ್ಮ ಒಂದು ಮನವಿಯನ್ನು ಮಾಡಿ ಅದರಲ್ಲಿ ಯಶಸ್ವಿ ಕಂಡಿರುವಂತಹ ಸಮಿತಿಗಳಿದ್ದಾವೆ. ಆ ರೀತಿಯಾದಂತಹ ಒಂದು ಸಮಿತಿ ಇದೆ ಅಂತ ನಾವು ಇದನ್ನು ಭಾವಿಸ್ತೇನೆ. ತಾವು ಯಾರ್ಯಾರಿಗೆಲ್ಲ ಭೇಟಿ ಆಗ್ಬೇಕಂತ ನಮಗೆ ಗೊತ್ತಿದೆ. ಯಾಕೆಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲಿ ತನಕ ಅಧಿಕಾರಿಗಳಿಗೆ ಅಧಿಕಾರ ಇದೆ, ಎಲ್ಲಿ ರಾಜಕೀಯವಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೇಕನ್ನುವಂಥದ್ರು ಕೂಡ ತಮ್ಮ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರೆಲ್ಲ ಇದ್ದೀರಾ, ನಿಮಗೆ ಗೊತ್ತಿರುವಂತ ವಿಚಾರ. ಒಂದು ತಿಂಗಳಿಗಿಂತ ಹೆಚ್ಚಿಗೆ ತಾವು ಎಲ್ಲರೂ ಕೂಡ ಇಲ್ಲಿ ಧರಣಿ ಮಾಡ್ಲಿಕ್ಕೆ ಕೂತ್ಕೊತಾ ಇದ್ದೀರಲ್ಲ. ಈಗ ನಾವು ಒಂದು ಅಂದಾಜು ಟೈಮ್ ಲಿಮಿಟ್ ಹೇಳೋಣ. ಈಗ ಉದಾಹರಣೆಗೆ ಒಂದು 2 ತಿಂಗಳಿಗೆ ಒಳಗಡೆ ಈಗ ನಾವು ಎಷ್ಟು ಪ್ರಾಮಾಣಿಕದಿಂದ ಪ್ರಯತ್ನ ಮಾಡೋಣ ಅದನ್ನು ಡೆಫಿನೆಟ್ಲಿ ನಾವು ಮಾಡೋಣ. ಈಗ ಏನು ಈಗಾಗಲೇ ನಾವು ಪ್ಲಾನ್ ಒಂದು ಸೈಡ್ ನಲ್ಲಿ ಮಾಡಿದೇವಲ್ಲ, ಅಲ್ಲಿ ಕೆಲಸ ಪ್ರಾರಂಭ ಮಾಡೋದಿಲ್ಲ. ನೆಕ್ಸ್ಟ್ 2 ತಿಂಗಳಿಗೆ ನಾವು ಅದನ್ನು ಸ್ಟಾಪ್ ಇಡೋಣ. ವಿ ವಿಲ್ ಸ್ಟಾಪ್ ಇಟ್. ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು, ಯಾಕಂದ್ರೆ ಈಗ ನಿಮಗೆ ಹೇಳ್ಬೇಕು, ನಾವು ಪ್ರಸ್ತಾವನೆ ಕಳಿಸ್ಬಿಟ್ಟು ಈಚೆ ನಾವು ಕಟ್ಟಡ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅದು ದೋಖಾ ಕೊಟ್ಟಂಗನೆ. ಸೊ ತಮ್ಮ ಯಾವುದು ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು A to B, B to A ಅಂತ ಅಷ್ಟು ಸುಲಭವಾಗಿನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರಕ್ಕೆ ಯಾರು ಬೇಕಾದ್ರೂ ಜಮೀನನ್ನು ಕೊಡಬಹುದು, ಮರಳಿ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಅದು ಪ್ರಾಸೆಸ್. ಅದೇ ನಾನು ಹೇಳ್ತಾ ಇದ್ದೇನೆ. ಜಮೀನಲ್ಲಿ ಸರ್ಕಾರ ಹೆಸರಿನಲ್ಲೇ ಇರಲಿ, ಅಲ್ಲಿ ಪ್ರಜಾಸೌಧಕ್ಕಂತ ಹೇಳಿ ಕಟ್ಟಡ ಅಂತ ಈಗ ಸದ್ಯಕ್ಕೆ 2 ತಿಂಗಳ ಮಟ್ಟಕ್ಕೆ ಕಟ್ಟೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನಲ್ಲ. 2 ತಿಂಗಳ ನಂತರ ಮತ್ತೆ ನೀವೆಲ್ಲ ಸೇರ್ಬೇಕು. ಈ 2 ತಿಂಗಳಲ್ಲಿ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. 2 ತಿಂಗಳ ಒಳಗಡೆ ಕೇಳಿ ಈಗ ಮಾತಾಡುವಂತ ಕೇಳಿ. ಈಗ 2 ತಿಂಗಳಿನಲ್ಲಿ ಅಂತಿಮ ಎಲ್ಲಾದ್ರೂ ಒಂದು ಕಡೆ ನಮಗೆ ಆಗ್ಬೇಕು ಅಂತ ಹೇಳಿ ಹೇಳುವಂಥದ್ದು. ಅಂದ್ರೆ ಈಗ PWD ಇಲಾಖೆಗೆ ನಾವು ಒಂದು ಪತ್ರವನ್ನು ಬರೆದು ಬಿಟ್ಟು ತಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಕಂತ ಹೇಳ್ತಾ ಇಲ್ಲ. ಪ್ರಯತ್ನವನ್ನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಬಟ್ PWD ಜಮೀನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಂಧನ ಇಲಾಖೆಯಲ್ಲಿ ಪ್ರಯತ್ನ ಆಗ್ಬೇಕು. ಎರಡೂ ಕೂಡ ಸತತವಾಗಿ ಆಗ್ಬೇಕು. ಅದು ಅಧಿಕಾರಿಗಳ ಕಡೆಯಿಂದ ಏನಾಗ್ತದೆ ಆ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ರಾಜಕೀಯವಾಗಿ ಏನಾಗಬೇಕು, ರಾಜಕೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಯತ್ನಗಳು ಆಗ್ಬೇಕು. ಇದೆರಡೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ನಮಗೆ ಒಂದು ಸ್ಪಾಟ್ ಟಿಕೆಟ್ ಸಿಗ್ತದೆ. 4 ಏನು ಹೇಳಿದಿರಲ್ಲ, ಅದರಲ್ಲಿ ಈ ಟಾಪ್ 2 ಪ್ರಯಾರಿಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಸರ್ಕಾರ ಮಟ್ಟದಲ್ಲಿ ಅದನ್ನು ಕೊಡಿಸುವಂತ ವ್ಯವಸ್ಥೆ, ಅಫಿಷಿಯಲಿ ಅಂಡ್ ಪೊಲಿಟಿಕಲಿ ಅದನ್ನು ಮಾತಾಡಿ ಮಾಡಿಸುವಂಥದ್ದು ಆಗ್ಬಹುದು. ಬಟ್ ದಟ್ ಇಸ್ ದ ಟೈಮ್ ಲಿಮಿಟ್. ಅಲ್ಲಿ ತನಕ ಈಗ ನಮಗೆ ಬಂದಿರುವಂತಹ ಏನು ಪ್ರಾಜೆಕ್ಟ್ ಇದೆಯಲ್ಲ, ಈ ಬಂದಿರುವಂತಹ ಪ್ರಾಜೆಕ್ಟ್ ಅನ್ನು ಲ್ಯಾಬ್ಸ್ ಮಾಡಿಸಿ ಸರ್ಕಾರಕ್ಕೆ ಅದನ್ನು ಮರಳಿ ಕೆಲಸೋದ್ರಲ್ಲಿ ಏನು ಖುಷಿ ಇದೆ ಹೇಳಿ? ಆಗ ಆಗ್ಬಾರ್ದು. ಸೊ ಇದು ಟೈಮ್ ಲಿಮಿಟ್ ಆಗಿದ್ರೆ ಇಲ್ಲಿ ಆಗ್ಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಇದೆ. ಅದಕ್ಕೆ ನಾನು ಗೌರವ ಕೊಡ್ತೇನೆ. ಅದಕ್ಕೆ ನಾನು ಇಷ್ಟೊತ್ತಿಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಇಲ್ಲಿ ಊರಿನವರಿಗೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ನೀವು ಅಲ್ಲಿ ತಕ್ಷಣ ಅಲ್ಲಿ ಕೆಲಸ ಈಗ ಆಲ್ರೆಡಿ ಅದು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ, ಟೆಂಡರ್ ಹಂತದಲ್ಲಿ ಬಂದು ನಿಂತಿದೆ. ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಏನು ಅಡ್ಡಿ ಇಲ್ಲ. ಸರ್ಕಾರದ ದುಡ್ಡು ಬಿಡುಗಡೆ ಮಾಡಿದ್ದಾರೆ. ಈಗಿನ ಹಂತದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಬರುವುದಲ್ಲ. ನಿಮ್ಮ ಒಂದು ಹೋರಾಟಕ್ಕೆ ಗೌರವ ಕೊಟ್ಟು ಅದನ್ನು ನಿಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಅಂತ. ಸೊ ದಿಸ್ ಈಸ್ ದ ಒನ್ ಪಾಯಿಂಟ್. ಅನ್ಲಿಮಿಟೆಡ್
ಇಲ್ಲ ನಾನು ಹೇಳ್ತೇನೆ ಕೇಳ್ರಿ, ಈಗ ಇರಿ 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 ಅನ್ಲಿಮಿಟ್ ಇಲ್ರಿ, ನೀವು ನಿಮ್ಮ ಈಗ 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 ಸರ್ಕಾರ ಇಲ್ರಿ ಈಗ हमारे इस चैनल को ज़्यादा से ज़्यादा सब्सक्राइब करें, लाइक करें और सब लोगों के साथ शेयर करें। थैंक यू।